ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೇತನ ವ್ಲಾಗ್ಸ್. ಗೈಸ್, ಇವತ್ತು ಸಂಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಗ್ನೋರ್ ಮೈ ವಾಯ್ಸ್, ನನ್ನ ವಾಯ್ಸ್ ಫುಲ್ ಹೊಲ್ಟೋಗ್ಬಿಟ್ಟಿದೆ. ಆದರೂ ವ್ಲಾಗ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ತೋಟ ಹತ್ರ ಹೋಗ್ತಾ ಇದ್ದೀವಿ. ನಾನು, ವೀಕ್ಷಿತಾ, ವರ್ಷ ಆ್ಯಂಡ್ ಮಮ್ಮಿ ಪಪ್ಪ. ನಾಳೆ ವೀಕ್ಷಿತಾ ವಾಪಸ್ ಊರಿಗೆ ಹೋಗ್ತಿದ್ದಾಳೆ. ಅದ್ರ ಮುಂಚೆ ಹೋಗ್ಬಿಟ್ಟು ನಮ್ಮ ತೋಟ ಎಲ್ಲ ನೋಡಿಕೊಂಡು ಒನ್ ಡೇ ಟ್ರಿಪ್ ಥರ ಆಗುತ್ತೆ ಅಂತ. ಆ್ಯಂಡ್ ನಮ್ಮ ಫ್ಯಾಮಿಲಿ ಮೆಂಬರ್ ಪಾಪು ಆಗಿತ್ತು. ಆ ಪಾಪು ನಾಮಕರಣಕ್ಕೆ ಹೋಗಿರಲಿಲ್ಲ, ಅದಕ್ಕೆ ಇವಾಗ ಹಂಗೆ ಪಾಪು ನೋಡ್ಕೊಂಬರೋಣ ಅಂತಲೂ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನಮ್ಮ ತೋಟ ಎಲ್ಲ ತೋರಿಸ್ತೀವಿ. ಗೈಸ್, ಇವಾಗ ನಮ್ಮ ತೋಟ ಹತ್ರ ರೀಚ್ ಆದ್ವಿ. 2 hours ಕೂತು ಸೊಂಟ ಎಲ್ಲ ನೋವು ಬಂದುಬಿಟ್ಟಿದೆ ಗೈಸ್. ಇಲ್ಲಿ ಬಂದರೆ ಪೀಸಾಗಿರುತ್ತೆ. ಸುಮ್ಮನೆ ನೀರೆಲ್ಲ ಬಿಟ್ಬಿಟ್ಟವ್ರೆ. ಲಾಸ್ಟ್ ಟೈಮ್ ಬಂದಾಗ ಇಲ್ಲ ಗಿಡ ಹಾಕ್ಬಿಟ್ಟಿದ್ರು. ಇವಾಗ ಇಲ್ಲೂ ದಾಳಂಬ್ರಿ ಹಾಕಿದ್ದಾರೆ, ಬಾಳೆ ಗಿಡ, ಅಲ್ಲಿ ಸಂಬು. ಬನ್ನಿ ಇನ್ನೂ ಆ ಸೈಡ್ ಹೋಗೋಣ. ನೀರು ಈಚೆ ಬಿಟ್ಬಿಟ್ಟಿದ್ದಾರೆ ತುಂಬ ಹೋಗ್ಬಿಟ್ಟು. ಎಲ್ಲ ಮರ ದೊಡ್ಡದಾಗ್ಬಿಟ್ಟಿದೆ. ನಾವು ಹಾಕಿದಾಗೆಲ್ಲ ಚಿಕ್ಕದು. ಎಲ್ಲ ಕಡೆ ದಾಳಂಬ್ರಿ. ನಾವು ಲಾಸ್ಟ್ ಟೈಮ್ ಬಂದಾಗ ಇನ್ನೂ ಚಿಕ್ಕ ಗಿಡ ಇತ್ತು, ಇವಾಗ ಸ್ವಲ್ಪ ದೊಡ್ಡದಾಗಿದೆ ದಾಳಂಬ್ರಿ. ಗೈಸ್, ಇಲ್ಲಿ ಅಲ್ಲಿ ಮಾತ್ರ ದಾಳಂಬ್ರಿ ಹಾಕಿದ್ದಾರೆ. ಮೇಲೆ ಹೂವು ಹಾಕಿ ಲೈಟ್ಸ್ ಎಲ್ಲ ಆನ್ ಹಾಕಿದಾರಂತೆ. ಅಲ್ಲಿ ಹೋಗ್ಬೇಕು, ಬಟ್ ಇಲ್ಲಿ ಹೋಗೋದು ಕಷ್ಟ ಗೈಸ್. ಈ ಇದರಲ್ಲಿ ನೆಡ್ಕೊಂಡು ಹೋಗ್ಬೇಕು. ಅಲ್ಲಿ ಹೋಗ್ಬೇಕಂದ್ರೆ ಗಿಡಗಳಿದ್ದಾವೆ, ಅಲ್ಲಿ ಹೋಗೋಕ್ಕೆ ಭಯ ಆಗ್ತಿದೆ. ಹೆಂಗೆ ಹೋಗೋದೇ ಬೆಸ್ಟ್ ಅನಿಸುತ್ತೆ. ಹಂಗೆ ಹೋಗೋಣ. ಅಲ್ಲೋದ್ಮೇಲೆ ತೋರಿಸ್ತೀನಿ ಬನ್ನಿ. ಓ ಗಾಡ್, ಅಲ್ಲಿ ಕಾಣಿಸ್ತಿದೆಯಲ್ಲ ಗೈಸ್ ಆ ಮರ, ಅದು ನಮ್ಮ ಅಜ್ಜಿ ಹಾಕಿರೋದು ಮರ. ನಮ್ಮ ಅಜ್ಜಿ ಹಾಕಿದ್ದು ಮರ ಅದು. ಸೊ ಎಷ್ಟು ಚಿಕ್ಕದ ಮರ ಹಾಕಿದ್ದು, ಎಷ್ಟು ದೊಡ್ಡದಾಗಿ ಹಾಕ್ಬಿಟ್ಟಿದ್ದು. ಹಲಸಿನ ಮರ ಅದು ಅಜ್ಜಿನ ಹಾಕಿದ್ದು. ಅಲ್ಲಿರೋ ಮರಗಳು ಅಜ್ಜಿನ ಹಾಕಿರೋದು, ಅದು ಅಜ್ಜಿನ ಹಾಕಿರೋದು. ನಮ್ಮ ಅಮ್ಮಮ್ಮ ಹಾಕಿರೋ ಮರ ಅದು. ಸಾರಿ, ಗಿಡ ಆಗಿ ಮರ ಆಗಿದೆ ಇವಾಗ. ಬಂದರೆ ಇನ್ನು ಹಿಡ್ಕೊಂಡು ಹೋಗೋಕ್ಕೆ ಭಯ ಆಗ್ತಿದೆ. ಅರೆ, ಇನ್ನೂ ಕಾಯೆಲ್ಲ ಬಿಟ್ಟಿಲ್ಲ, ಅದರಲ್ಲಿ ದೊಡ್ಡದಾಗಿದೆ ಅಷ್ಟೆ. ದೇವ್ರಿ, ಇಲ್ಲಿ ಖಾಲಿ ಬಿಟ್ಬಿಟ್ಟಿದ್ದಾರೆ ಗೈಸ್, ಇನ್ನೂ ಏನೂ ಹೂನಿಲ್ಲ. ಯಪ್ಪ, ಖಾಲಿ ಆಗ್ಬಿಟ್ಟು ಉತ್ಬಿಟ್ಟು ಖಾಲಿ ಬಿಟ್ಬಿಟ್ಟಿದ್ದಾರೆ. ಎಂಡಲ್ಲಿ ದಾಳಂಬ್ರಿ, ಅಲ್ಲೂ ದಾಳಂಬ್ರಿ, ಇಲ್ಲೂ ದಾಳಂಬ್ರಿ, ಇಲ್ಲಿ ಇನ್ನೂ ಏನೂ ಹಾಕಿಲ್ಲ. ಆ್ಯಂಡ್ ಅಲ್ಲಿ ಹೋಗೋಣ. ಫುಲ್ ಇದ್ರಲ್ಲಿ ನಡೆಯೋಕ್ಕೆ ಕಷ್ಟ. ರೋಡಿಂದಲೇ ಹೋಗ್ಬಿಡೋಣ. ಯೋ ಗಾಡ್, ಸದ್ಯ ಶೂಸ್ ಹಾಕೊಂಬಂದಿಲ್ಲ. ಶೂಸ್ ಹಾಕೊಂಬಂದರೆ ಇದೇನು ಗೊಬ್ಬರ ಎಲ್ಲ ಹಾಕಿದ್ದಾರೆ. ಶೂಸ್ ಹಾಕೊಂಬಂದರೆ ಗಲೀಜಾಗುತ್ತೆ. ಎಲ್ಲ ನಾನು ನೋಡ್ಕೊಂಡು ಈ ಬಿಸಿಲಲ್ಲಿ ಹೆಂಗಿದೆ ಗೊತ್ತಾ. ಇವತ್ತು ಸಂಡೇ ಹೆಂಗೋ ಜಿಮ್ಗೆ ಹೋಗಲ್ಲ, ಇಲ್ಲೇ ನಾನು ವರ್ಕೌಟ್ ಕಾರ್ಡಿಯೋ ಮುಗಿದ್ದೆ. ಅಯ್ಯೋ, ಇಲ್ಲೂ ಖಾಲಿ ಇದೆ. ಅಲ್ಲಿ ಶಾಮಂತಿಗೆ ಹಾಕಿದೆ, ಅಲ್ಲಿ ಹೋಗೋಣ. ಇಲ್ಲೂ ಖಾಲಿ. ಮೇಲಿಂದ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನು ಇದರಲ್ಲಿ ಹಿಡ್ಕೊಂಡು ಹೋಗ್ಬೇಕಂತೆ. ಅಯ್ಯಪ್ಪ, ಯಾಕೆ ಮಾತ್ರ ಹಾಕಿದ್ದಾರೆ ಅವರು? ಅರ್ಧ ಮಾತ್ರ ಹಾಕಿ ಬಿಟ್ಬಿಟ್ಟವ್ರೆ. ಯಾಕೆ ಅಷ್ಟು ಮಾತ್ರ ಹಾಕೋರು, ಈ ಕಡೆ ಎಲ್ಲ ಹಾಕಿಲ್ಲ? ಲೈಟ್ ಎಲ್ಲ ಬಿಟ್ಟವ್ರೆ. ಶಾಮಂತಿಗೆ ತಾನೆ. I will show you.
ಎಲ್ಲ ಮಗ್ಗು ಇನ್ನು ಚಿಕ್ಕ ಚಿಕ್ಕದು. ಇದು ಡೆಕೋರೇಷನ್ಗೆ ಹೋಗುತ್ತೆ. ಈಗ ಅರ್ಧ ಹಾಕ್ಬಿಟ್ಟು ಆ ಕಡೆ ಅರ್ಧ ಬಿಟ್ಬಿಟ್ಟಿದ್ದಾರೆ, ಇನ್ನೂ ಏನು ಮಾಡಿಲ್ಲ. ಅರ್ಧ ಹಾಕಿದ್ದಾರೆ ಇಲ್ಲಿ, ಲೈಟ್ಸ್ ಎಲ್ಲ ಹಾಕಿ ಬಿಟ್ಟಿದ್ದಾರೆ. ಚಿಕ್ಕ ಚಿಕ್ಕ ಹೂವು. ಆ್ಯಕ್ಚುಲಿ ನಾನು ವ್ಲಾಗ್ಸಲ್ಲಿ ನೋಡಿದಾರಲ್ಲ ಹೂವನ, ಅಷ್ಟು ದೊಡ್ಡದಾಗಿ ಬರುತ್ತೆ ಅದು ಹೂವು. ಅದು ಲೈಟಿಗೆ ಅಂತ ಬೆಳೆಯೋದು. ಬಿಸಿಲು. ನಮ್ಮ ಡ್ಯಾಡಿ ಡೈಲಿ ಬರ್ತಿರ್ತಾರೆ ಗೈಸ್, ವಾರಕ್ಕೆ ಒಂದ್ಸತಿ ಬರ್ತಾ ಇರ್ತಾರೆ. ಅದಕ್ಕೆ ಇಲ್ಲೆಲ್ಲ ಬರಲ್ಲ. ಅಲ್ಲಿ ಸಂಪಾತ್ರ ನೋಡ್ಕೊಂಡು ನಿಂತ್ಕೊಂಡಿದ್ದಾರೆ. ನಮ್ಮನ್ನು ಅಪರೂಪಕ್ಕೆ ಕರ್ಕೊಂಬರ್ತಾರೆ, ಅದಕ್ಕೆ ನಾವಿಲ್ಲೆಲ್ಲ ನೋಡ್ಕೊಂಡು ಹೋಗ್ಬೇಕು. ನಮ್ಮ ಡ್ಯಾಡಿ ಏನಾದ್ರು ಕೆಲಸ ಇದ್ದರೆ ಆವಾಗ ಬಂದು ನೋಡಿಕೊಂಡು ಹೆಂಗಿದೆ, ಹೆಂಗೆ ಮೇಂಟೈನ್ ಮಾಡ್ತಾವ್ರೆ ಅಂತೆಲ್ಲ ನೋಡ್ಕೊಂಡು ಹೋಗ್ತಾರಲ್ಲ, ಸೊ ಬರಲ್ಲ. ಸುಸ್ತಾಗ್ಬಿಡ್ತು ಇಷ್ಟೊತ್ತಿಗೆ ಬಿಸಿಲಲ್ಲಿ. ನಮ್ಮ ಮಮ್ಮಿ ಅವರೇಕಾಯಿ ಕಿತ್ಕೊತಿದ್ದಾರೆ. ಒಂದೇ ಗಿಡ ಇರತ್ತಾನೆ, ಒಂದೇ ಗಿಡದಲ್ಲಿ ಸಿಕ್ಕಿರೋ ಕಾಯಿ ಕಿತ್ಕೊಂಡು. ಅವರೇಕಾಯಿ ಮತ್ತೆ ಫಸ್ಟ್ ನಾವು ಮಾಡ್ತಿದ್ವಲ್ಲ ಗೈಸ್, ಆವಾಗ ಹಾಕಿರೋದು ಗಿಡ ಇದೆಲ್ಲ ನೋಡಿ. ಇನ್ನೂ ಅದೆಲ್ಲ ಬಿಡಬೇಕು. ನಾವು ಅವಾಗ ಹಾಕಿರೋದು ಇನ್ನೂ ಇವಾಗ ಇಷ್ಟು ದೊಡ್ಡದಾಗಿ ಇದೆ. ನಾವು ತೊಗೊಂಡು ತಿನ್ನೋದಕ್ಕೂ ನಾವು ಬೆಳೆದಿರೋ ತಿನ್ನೋದಕ್ಕೂ ರುಚಿ ಸ್ವಲ್ಪ ಜಾಸ್ತಿ ಇರುತ್ತೆ. ಅದಕ್ಕೆ ನೀನು ಕವರ್ ಏನಾದ್ರು ಎತ್ಕೊಂಡ್ಬರ್ಬೇಕಲ್ಲ ಇಲ್ಲಿ ಬಂದು. ನೋಡು ತೋರ್ಸಿ ಎಷ್ಟು ಸಿಕ್ತು. ಇದು ಕಿತ್ಕೊಂಡಲ್ಲ, ಇದು ಈ ಕಾಯಿ ನೋಡಿಲ್ಲಿದೆ. ಈ ಕಾಯಿ ಒಣಗೈತೆ. ಫಸ್ಟ್ ಇದು ಹಾಕೋಣಕ್ಕೆ ಏನೋ ಅಲ್ಲಿ ಪೇಪರ್ ಏನೋ ಐತೆ ನೋಡಿ. ಯಪ್ಪ ಇಲ್ಲಿ ತೋರ್ಸು, ಇಷ್ಟು ಸಿಕ್ಕೈತೆ. ನನ್ನ ಫೇಸ್ ತೋರಿಸು. ಇಷ್ಟೆಲ್ಲ ನಮ್ಮ ಮಮ್ಮಿ ಬೆಳೆದಿರೋದು ಫಸ್ಟು. ಆ ಬೆಳೆದಿರೋದ್ರಲ್ಲಿ ದೊಡ್ಡ ಗಿಡ ಆಗಿ ಇಷ್ಟು ಕಾಯಿ ಸಿಕ್ಕೈತೆ ನೋಡಿ. ತೊಗೊಂಡು ತಿನ್ನೋದಕ್ಕೂ ಈ ಇದ್ರಲ್ಲಿ ತಿನ್ನೋದು ಟೇಸ್ಟ್ ಚೆನ್ನಾಗಿರುತ್ತೆ. ಇದೇನು ಗಿಡ ಹೇಳಿ? ಉಡ್ಡು ತಾನೇ? ಏನು ಉಡ್ಡ ಹೇಳಿ ಇದು? ಏನು ಉಡ್ಡ ಹೇಳು? ಆ ಮರ ಟೀಕುಡ್ ಎಲೆ. ಇದು ಇಷ್ಟು ದೊಡ್ಡ. ನಮ್ಮ ಮಮ್ಮಿ ಇನ್ನೂ ಆಗಿಲ್ಲ ಗಾಯ್ಸ್, ಸಾಕಾಗ್ಬಿಟ್ಟೈತೆ. ಯಪ್ಪ ಸ್ವೆಟ್ ಬಿಸಿಲಲ್ಲಿ ಕಣ್ಣು ಬಿಡೋಕ್ಕಾಗ್ತದೆ. ಆಗಿಲ್ಲಮ್ಮ. ಮುಗಿಸ್ಕೊಂಡು ಹೋಗ್ತದೆ. ಫುಲ್ಲು ಸೆಕೆ ಅಂದರೆ ಸೆಕೆ ಬಿಸಿಲಲ್ಲಿ. ಅಷ್ಟು ನೋಡ್ಕೊಂಡು ನೀರು ಬಾಟ್ಲಿ ಕೊಡ್ರಮ್ಮ. ನನ್ನ ಮನೆಯಿಂದಲೇ ನೀರು ತೊಗೊಂಡ್ಬಿಟ್ಟಿದ್ದೀನಿ. ಬಿಕಾಸ್ ನಾನು ಇಷ್ಟು ಖಾಲಿ ಮಾಡಬೇಕು ವಾಟರ್ನ ಒನ್ ಡೇಗೆ. ನನ್ನ ಡ್ಯಾಡಿ ಮಾತಾಡ್ತಾರೆ. ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ವಿ. ಅವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ವಿಡಿಯೋ ಮಾಡೋಣ. ಯಾರು ಬಂದ್ವಿ ಅವ್ರ ಮನೆಗೆ. ಇಲ್ಲಿ ವಿಡಿಯೋ ಮಾಡೋಕ್ಕಾಗುತ್ತಾ ಇಲ್ಲ ಗೊತ್ತಿಲ್ಲ, ಬಿಕಾಸ್ ಅವ್ರು ಮಾತಾಡ್ತಿರ್ತಾರೆ. ಅದಕ್ಕೆ ನನ್ನ ವಾಯ್ಸ್ ಫುಲ್ ಹೋಗ್ಬಿಟ್ಟಿದ್ದು. ಇಲ್ಲಿ ನಾ ಫಸ್ಟ್ ಇದ್ದಿದ್ದು ಮನೆಯಲ್ಲಿ ಮೇಲೆ ಅಷ್ಟು ಚಿಕ್ಕ ರೂಮಲ್ಲಿ ನಾವು ಇದ್ದಿದ್ದು ಫಸ್ಟ್, ಗೊತ್ತಾ? ಈ ರೂಬಿನೂ ಅಷ್ಟೇ, ನಾವು ಇದ್ದಾಗಿಂದ ಇಲ್ಲಿದೆ. ನಾವು 2 ಇಯರ್ಸ್ ಇಲ್ಲೇ ಇದ್ದಿದ್ದು. ಅಪ್ಪ ಅದೇನು ಮಾಡ್ತಿಲ್ಲ, ಹೊಸಬ್ರು ಬಂದರೂ ಅಷ್ಟೇ. ಅಲ್ಲಿ ಮಾಡೋಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ ಗಾಯ್ಸ್. ನನಗೆ ಕಂಫರ್ಟಬಲ್ ಇರಲ್ಲ ವಿಡಿಯೋ ಅವ್ರು ಮಾತಾಡ್ತಿದ್ರೆ. ಎಲ್ಲ ಚೆನ್ನಾಗಿದೆ ಇಲ್ಲಿ. ನಮ್ಮದೇ ಗೈಸ್ ಅಂಗಡಿ ಇದೆ. ಚೆನ್ನಾಗಿದೆ ಬ್ಲ್ಯಾಕ್. ಎಲ್ಲ ತೆಗ್ದಿದ್ದು ಆಗೋಯ್ತವ. ಇದು ಮಣ್ಣಿದೆ ಅಲ್ಲ, ಇದೇನಿಲ್ಲ. ಬೆಂಗಳೂರ ಎಷ್ಟು ಪುಟ್ಟ ಪುಟ್ಟದಾಗಿದೆಯಲ್ಲ. ಅದು ನೀರಿಟ್ಟು ಏನಾದ್ರು ಹಾಕ್ಬೋದು. ಚಿಯಾ ಸೀಡ್ಸ್ ತಾನೆ. ಮತ್ತೆ ಗಿಡ ಚಿಕ್ಕ ಚಿಕ್ಕದು ಚಿಕ್ಕ ಕ್ಯೂಟ್ ಆಗಿದೆ ತಾನೆ. ನನಗೆ ಇಷ್ಟ. ಹೊಡೆದಾಕ್ಬಿಟ್ರಿ. ಇಲ್ಲ ಇಲ್ಲ ಬೇಡ ನೋಡಿ, ಏನು ಹಾಕೋಕ್ಕಾಗಲ್ಲ. ಇದು ಸಾಲ್ಟ್ ಚಿಕ್ಕ ಚಿಕ್ಕ.
ಗೈಸ್ ಇವಾಗ ತೋಟ ಹತ್ರ ಹೋಗಿದ್ದು ಆಯಿತು ನೋಡಿಕೊಂಡು. ಆ್ಯಂಡ್ ಸಾಲ್ಟು ಅದೆಲ್ಲ ಹಾಕೋದಕ್ಕೆ ಒಂದು ಪಿಂಗಾಣಿ ಇದೆಲ್ಲ ಬರುತ್ತಲ್ಲ ಅದು ತೊಗೊಂಡಿದ್ದೀವಿ. ಮನೆಗೆ ಹೋದ್ಮೇಲೆ ತೋರಿಸ್ತೀವಿ ಏನು ತೊಗೊಂಡ್ವಿ ಅಂತ. ಆ್ಯಂಡ್ ಅವ್ರ ಹತ್ರ ಮಾತಾಡಿಸ್ಕೊಂಡು ಅವ್ರ ಪರಿಚಯ ಅಂದರೆ ನಾವು ಫಸ್ಟ್ ಇಲ್ಲೇ ಇದ್ವಲ್ಲ ಅದಕ್ಕೆ ಅವರೆಲ್ಲ ಮಾತಾಡ್ಕೊಂಡು ಗೋಯಿಂಗ್ ಬ್ಯಾಕ್ ಟು ಹೋಮ್. ಮನೆಗೆ ಹೋಗಿ ಸಿಗ್ತೀವಿ ಗೈಸ್. ಗೈಸ್ ಇವಾಗ ಇಲ್ಲಿ ಸ್ಟಾಪ್ ಕೊಟ್ಟಿದ್ದೀವಿ. ಇದು ನಮ್ಮದು ಯಾವಾಗಲೂ ಈ ಸ್ಪಾಟ್ ಒಂದು ಫಿಕ್ಸ್ ಆಗಿಬಿಟ್ಟಿದ್ದು. ನಾವು ತೋಟ ಹತ್ರ ಹೋದಾಗೆಲ್ಲ ಇಲ್ಲಿ ಸ್ಟಾಪ್ ಕೊಡಲೇಬೇಕು ಕಬ್ಬಿನ ಹಾಲು ಕುಡಿಯೋಕ್ಕೆ. ಬಟ್ ಆದರೆ ಇವತ್ತು ನಾನು ಕಬ್ಬಿನ ಹಾಲು ಕುಡಿತಿಲ್ಲ ಬಿಕಾಸ್ ಐ ಮೀನ್ ಡಯಟ್. ಅದಕ್ಕೆ ನಾವು ಫ್ರೂಟ್ಸ್ ಬೌಲ್ ತೊಗೊಳ್ಳೋಣ ಅಂತ ಬನ್ನಿ. ನನ್ನ ಡ್ಯಾಡಿ ಕರಿತಿದ್ದಾರೆ, ಅಲ್ಲೇ ಹೋಗಿ ಕುಡಿದ್ಬಿಟ್ಟು ಬರೋಣ. ಅಲ್ಲಿ ವೆಹಿಕಲ್ಸ್ ಸೌಂಡ್ ಇದಕ್ಕೆ ಗೈಸ್ ಮಾಡೋಕ್ಕಾಗ ತೋರಿಸ್ತೀನಿ. ಇದು ಸ್ಪಾಟ್. ಇಲ್ಲಿ ಚಕೋತಿ ತಾನೇ ಮನೇನ ಚಕೋತ ಚೆನ್ನಾಗಿದೆಯಾ? ನೀನು ಟೇಸ್ಟ್ ಮಾಡ್ದೆ? ನನಗೆ ಹಂಗೆ ಮಿಕ್ಸ್ ಬೇಡ. ನಂಗೆ ವಾಟರ್ ಮೆಲನ್. ಹಿಂಗೆ ಬರೀ ವಾಟರ್ ಮೆಲನ್. ಒಬ್ರು ಬರೀ ಇದು ಕಲ್ಲಂಗಡಿ ಹಣ್ಣು ಹೋಗುತ್ತಾ ಹುಳಿ ಪೆಪ್ಪರ್ ಹಾಕೊಳ್ಳೋದು. ಪೆಪ್ಪರ್ ಎಲ್ಲ ಸಾಲ್ಟು ಖಾರ. ನಮ್ಮ ಡ್ಯಾಡಿ ಅಲ್ಲಿ ಕಬ್ಬಿನ ಹಾಲು ತೊಗೊತಿದ್ರು. ಡ್ಯಾಡ್ ನಂದು ವಾಟರ್ ಮೆಲನ್ ಗೈಸ್. ಅವ್ಳು ಚಕೋತ. ಮಮ್ಮಿ ಎಲ್ಲ ಮಿಕ್ಸ್ಡ್ ಫುಡ್ಸ್ ತೊಗೊತವ್ರು. ನೀನು ಬರೀ ಚೇಪೆಕಾಯಿ. ಇದು ಚೇಪೆಕಾಯಿ ಬೀಜನೇ ಇಲ್ಲ. ನಂಗೆ ವೈಟ್ ಇಷ್ಟ ಇದಕ್ಕಿಂತ. ಬೀಜನೇ ಇಲ್ಲ ಚೆನ್ನಾಗಿ ಡ್ಯಾಡಿ. ನೋಡ ಚೇಪೆಕಾಯಿ ಚೆನ್ನಾಗಿ. ಡ್ಯಾಡಿ ಅಲ್ಲಿ ಕಬ್ಬಿನಲ್ಲಿ ಹೇಳ್ತವ್ರೆ ಕುಡಿತಿರ್ಬೋದು ನಾವು ಅದನ್ನ. ಇದು ನಮ್ಮ ಮಮ್ಮಿದು ಮಿಕ್ಸ್ಡ್ ಫ್ರೂಟ್. ಖರ್ಜೂರಣ್ಣ ಅದು. ಅದೇನಕ್ಕೆ ಸ್ಪಾಟ್ ಗೈಸ್ ಯಾವಾಗಲೂ ತೊಗೊಳೋದು. ಇಲ್ಲಿ ಕಬ್ಬಿನ ಹಾಲು. ನಾನು ಫ್ರೂಟ್ಸ್ ಕುಡ್ದಿದ್ದಾಯಿತು. ಫ್ರೂಟ್ಸ್ ತಿಂದಿದ್ದಾಯಿತು. ನಾನು ಶುಗರ್ ಕುಡಿಯೋಲ್ಲ ಗೈಸ್. ಆ್ಯಕ್ಚುಲಿ ನನ್ನ ಫೇವ್ರೇಟ್ ಅದು. ಬಟ್ ಐ ಮೀನ್ ಡಯಟ್. ಶುಗರ್ ಕುಡಿಯೋಂಗಿಲ್ಲ, ಬೇಡ. ನಾನು ಯಾವಾಗ ಬಂದರೂ ಈ ಸ್ಪಾಟಲ್ಲಿ ನಿಲ್ಲಿಸಿ ಕುಡಿತೀನಿ. ನಮ್ಮ ಡ್ಯಾಡಿನೇ ನಿಲ್ಲಿಸ್ಬಿಡ್ತಾರೆ ಫಸ್ಟ್ ನಾನು ಕೇಳೋಕ್ಕಿಂತ ಮುಂಚೆ ಇಲ್ಲಿ ಕುಡಿಯೋಕ್ಕೆ. ವಿಲ್ ಗೋ ಬ್ಯಾಕ್ ಅಷ್ಟೇ. ಊಟ ತುಂಬಿತು ಇವಾಗ ಮನೆಗೆ ಹೋಗೋದು. ಚೇಪೆಕಾಯಿ ಚೆನ್ನಾಗಿದೆ ಎಲ್ಲ ಫ್ರೂಟ್ಸ್ ತಿಂತು. ಗೈಸ್ ನೆನ್ನೆ ಬಂದು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಬಿಕಾಸ್ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ನಾನು ಹುಷಾರಿರಲಿಲ್ವಲ್ಲ, ಅದಕ್ಕೆ ಹಂಗೆ ಮಲ್ಕೊಂಬಿಟ್ಟು ನಿದ್ದೆ ಹೋಗ್ಬಿಟ್ಟಿದೆ. ಬೆಳಗ್ಗೆ ಕಾಲೇಜ್ಗೆ ಹೋಗಿ ಬಂದೆ ಇವತ್ತು. ಆಫ್ಟರ್ ಸೋ ಲಾಂಗ್ ಇವತ್ತು ಕಾಲೇಜ್ಗೆ ಹೋಗಿ ಬಂದಿದ್ದೀನಿ. ಫಸ್ಟ್ ಟೈಮ್ ಅಂದರೆ 6th ಸೆಮ್ಮಲ್ಲಿ ಫಸ್ಟ್ ಡೇ ಆಫ್ ಕಾಲೇಜ್ಗೆ ಹೋಗಿ ಮುಗಿಸ್ಕೊಂಬಂದೆ. ಆ್ಯಕ್ಚುಲಿ ಬೆಳಗ್ಗೆ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಬಟ್ ಬರಿಯಲ್ಲಿ ಡೈಲಿ ನಡುವೆ ಲೇಟಾಗಿ ಎದ್ದು ಇವತ್ತು ಬೇಗ ಎದ್ದೇಳೋಕ್ಕಾಗದೆ ಕಾಲೇಜ್ಗೆ ಲೇಟಾಗಿ ಹೋಗಿದ್ದೀನಿ. ಆ್ಯಂಡ್ ನೆನ್ನೆ ಏನು ತೊಗೊಂಬಂದೆ ಅಂತ ತೋರ್ಸೋಕ್ಕಾಗಿಲ್ಲ ಅಲ್ವಾ, ಇವತ್ತು ತೋರಿಸ್ತೀನಿ. ವೆಚ್ ಇದೊಂದು ದೊಡ್ಡದು. ಇದು ಉಪ್ಪು ಆ ಥರ ಏನಾದರೂ ಹಾಕೋಕ್ಕೆ ತೊಗೊಂಡಿರೋದು. ಇನ್ನು ಇದಕ್ಕಿಂತ ಚಿಕ್ಕದು. ಆ್ಯಂಡ್ ಇದು ನನಗೆ ಕ್ಯೂಟಾಗಿ ಇಷ್ಟ ಆಯಿತು, ಅದಕ್ಕೆ ಎತ್ಕೊಂಡೆ. ಇದರಲ್ಲಿ ಏನು ಹಾಕಬೇಕು ಅಂತ ಐಡಿಯಾ ಇಲ್ಲ. ಬಟ್ ಸುಮ್ಮನೆ ಚೆನ್ನಾಗಿದೆಯಲ್ಲ ಅಂತ ಎತ್ಕೊಂಡೆ ಅಷ್ಟೇ. ಇದು 3 ತೊಗೊಂಬಂದಿದ್ದು ಅಷ್ಟೇ ಗ್ಯಾಸ್. ಆ್ಯಂಡ್ ವೀಕ್ಷಿತಾ ಇವತ್ತು ಇಲ್ಲೇ ಇದ್ದಾಳೆ ಪಾಪ. ಆ್ಯಕ್ಚುಲಿ ಇವತ್ತು ಹೋಗ್ಬೇಕಿತ್ತು ಅವಳು. ಮಮ್ಮಿ ನೆನೆ ಷಷ್ಠಿ ಇದ್ದಿರೋದ್ರಿಂದ ನಾನ್ ವೆಜ್ ಎಲ್ಲ ಏನೂ ಮಾಡೋಕ್ಕಾಗಿಲ್ಲ, ಅದಕ್ಕೆ ಟ್ಯೂಸ್ಡೇ ಹೋಗುವಂತೆ ಅಂತ ಇಟ್ಸ್ಕೊಂಡಿದ್ದಾರೆ. ವರ್ಷ ಮತ್ತು ವೀಕ್ಷಿತಾ ಇಬ್ಬರು ನಾಳೆ ಹೋಗ್ತಿದ್ದಾರೆ ಚಿಕ್ಕಮಗಳೂರಿಗೆ. ಆ್ಯಕ್ಚುಲಿ ನಾನು ಹೋಗಬೇಕಿತ್ತು, ನನಗೆ ಹುಷಾರಿಲ್ಲ, ಮತ್ತು ಟ್ರಾವೆಲ್ ಮಾಡಿದ್ರೆ ಮತ್ತೆ ಎಲ್ಲಿ ಮಲ್ಕೊಂಡ್ಬಿಡ್ತೀನಿ ಅಂತ ಐ ಆಮ್ ನಾಟ್ ಗೋಯಿಂಗ್. ಜಿಮ್ಮು ಮಿಸ್ ಆಗುತ್ತೆ, ಅದಕ್ಕೆ ನಾನು ಬರೋಲ್ಲ, ನೀವು ಹೋಗಿ ಬರೀ ನೆಕ್ಸ್ಟ್ ಟೈಮ್ ಯಾವಾಗ ಬರ್ತೀನಿ ಅಂತ ಹೇಳಿದ್ದೀನಿ. ಅವರಿಬ್ಬರು ಹೋಗ್ತಿದ್ದಾರೆ ಇವಾಗ. ಅವ್ರು ಆ್ಯಕ್ಚುಲಿ ಪ್ಯಾಕ್ ಮಾಡ್ತಿದ್ದಾರೆ ಮೇಲೆ ಬ್ಯಾಗೆಲ್ಲ, ಅದನ್ನು ತೋರಿಸ್ತೀನಿ ಬನ್ನಿ ನೋಡೋಣ. ಬ್ಯಾಗೆಲ್ಲ ಪ್ಯಾಕ್ ಮಾಡ್ತಿದ್ದಾರೆ ಅವರು. ಇವಾಗ ನಾವಿಲ್ಲಿ ಲೈಟ್ ಆನ್ ಮಾಡಿ ಹೊರಡುವ. ಇಯರ್ ಈಸ್ ಅವರ್ ಸಿಂಬಾ. ನನಗೆ ಸೆಕ್ಯೂರಿಟಿ ಗಾರ್ಡ್ ಇವನು. ಕ್ಯೂಟಿ ಬಾಯ್ ನಡಿ ಬಾ, ನಡಿ ಬೇಗ ಹತ್ತು. ಆ್ಯಂಡ್ ಇಲ್ಲಿ ವರ್ಷ ಬಟ್ಟೆ ಎಲ್ಲ ಪ್ಯಾಕಿಂಗ್ ನಡೀತಿದೆ. ವೀಕ್ಷಿತ ಸಿಂಬಾನ ಮಿಸ್ ಮಾಡ್ಕೊತಾನಂತೆ.
ಯಾರನ್ನ ಮಿಸ್ ಮಾಡ್ಕೊತೀಯ ನಮ್ಮ ಮನೇಲಿ? ಸಿಂಹ. ಸಿಂಹನ ಮಿಸ್ ಮಾಡ್ಕೊತಾಳೆ. ಇಲ್ಲಿ ವರ್ಷ ಬಟ್ಟೆ ಪ್ಯಾಕ್, ಇಲ್ಲಿ ವೀಕ್ಷಿತ ಆಲ್ರೆಡಿ ಪ್ಯಾಕ್ ಮಾಡಿಟ್ಟಿದ್ದಾಳೆ. ವರ್ಷ ಇವಾಗ ಮಾಡ್ಕೊತಿದ್ದಾಳೆ ಗೈಸ್. ಅವಳನ್ನ ತೋರಿಸ್ಬಾರ್ದಂತೆ. ಹೋಗ್ಲಿ ಇರು, ಫೇಸ್ ಮಾಡ್ಕೊಂಡು. ಗೈಸ್ ಅವ್ರು ಇವಾಗ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊತಿದ್ದಾರೆ. ಬಿಕಾಸ್ ಅವ್ರು ಮಾರ್ನಿಂಗ್ 11ಗೆ ಬಿಡಬೇಕು. ಆ್ಯಂಡ್ ಅಡುಗೆ ಮಾಡಿ ಊಟ ಮಾಡಿ ಮತ್ತೆ ಪ್ಯಾಕ್ ಮಾಡೋಕ್ಕಾಗಲ್ಲ ಅಂತ ಇವಾಗ ಪ್ಯಾಕ್ ಎಲ್ಲ ಮಾಡ್ಕೊತಿದ್ದಾರೆ. ಆ್ಯಕ್ಚುಲಿ ನನಗೆ ಹೋಗಬೇಕು ಅಂತ ಆಸೆ ಇತ್ತು, ಬಿಕಾಸ್ ವ್ಲಾಗ್ಸ್ ಎಲ್ಲ ಮಾಡ್ಬೋದು ಅಂತ. ಹುಷಾರಿಲ್ಲದೆ ಕಾರಣ ಹೋಗೋಕ್ಕಾಗ್ತಿಲ್ಲ. ಬಿಕಾಸ್ ಇವಾಗ ಇನ್ನೂ ರಿಕವರ್ ಆಗ್ತಿದೆ. ನನಗೆ 1 ಮಂತಿಂದ ಇನ್ನೂ ಹಂಗೆ ಇದೆ, ಕೋಲ್ಡು ಕಾಫ್ ಎಲ್ಲನೂ. ಮತ್ತೆ ಹೋಗಿ ತುಂಬ ರಿಸ್ಕ್ ತೊಗೊಳೋದು ಬೇಡ, ವೆದರ್ ಚೇಂಜ್ ಆಗುತ್ತೆ ಅಂತ. ವರ್ಷಾಗಿ ಹೇಳ್ತಿದ್ದೀನಿ ವ್ಲಾಗ್ಸ್ ಮಾಡುವಲ್ಲ ಆದರೆ ಅಂತ. ಅವಳು ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ. ಅವಳು 1 ವಾರ ಇದ್ದು ಬರ್ತಾಳೆ. ವೀಕ್ಷಿತ ಇನ್ನೂ 1 ಮಂತ್ ಅಲ್ಲೇ ಇರ್ತಾಳೆ, ಯಾಕಂದರೆ ಅವಳು ಹಾಲಿಡೇಸ್ ಇದೆಯಲ್ಲ, ಅದಕ್ಕೆ ಚಿಕ್ಕಮಂಗ್ಳೂರಲ್ಲಿದ್ದು ಮತ್ತೆ ಹಾಸ್ಟೆಲಿಗೆ ಬರ್ತಾಳೆ. ವರ್ಷ 1 ವಾರ ಇದ್ದು ಅಲ್ಲೆಲ್ಲ ಎಂಜಾಯ್ ಮಾಡಿ ಪ್ಲೇಸಸ್ ಎಲ್ಲ ಸುತ್ತಾಡಿಕೊಂಡು ಅವ್ರ ಮನೇಲಿ ಇದ್ದು ಬರ್ತಾಳೆ. ಅಷ್ಟೇ. ನಾಳೆ ಮತ್ತೆ ವ್ಲಾಗ್ ಮಾಡುವ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮೀಟ್ ಆನ್ ಅನ್ ಇಂಟ್ರೆಸ್ಟಿಂಗ್ ವ್ಲಾಗ್. Until then, take care. Bye bye. Thank you for watching.